ಯಾಕೆ ನಗ್ತಿದ್ಯಾ? ಈ ವೆಡ್ಡಿಂಗ್ ಕಾರ್ಡ್ಗಳನ್ನ ನೋಡ್ತಾ ಇದ್ರೆ ನಮ್ಮ ಮನೇಲಿ ಆದಷ್ಟು ಬೇಗ ಮದ್ವೆ ಸಂಭ್ರಮ ಬರೋ ಹಾಗೆ ಫೀಲ್ ಆಗ್ತಿದೆ ಅಮ್ಮ. ಸದ್ಯ ನಿನ್ ಬಾಯಲ್ಲಿ ಇಂಥ ಮಾತು ಬರ್ತಿದ್ಯಲ್ಲ, ಅದೇ ನನ್ ಪುಣ್ಯ. ನಿಮ್ಮಪ್ಪ ಆದಷ್ಟು ಬೇಗ ಬಂದ್ಬಿಡ್ಲಿ, ನಾನು ಈ ವಿಚಾರನ ಮಾತಾಡ್ತೀನಿ. ನೋಡು, ನಾವಿಬ್ರು ಮಾತಾಡಿದ್ರೆ ಸುಮ್ಮನೆ ಕಿರಿಕಿರಿ ಆಗುತ್ತೆ. ಇಲ್ಲಿರೋದೆಲ್ಲ ಬರ್ಕೊಂಡ್ಬಿಡ್ತೀನಿ. ಆಮೇಲೆ ನಿನ್ ಕೈಯಲ್ಲಿ ಇದೆಯಲ್ಲ ಅದನ್ನ ಹೇಳು, ಇಲ್ಲ ಅಂದ್ರೆ ಫುಲ್ಲು ಕನ್ಫ್ಯೂಸ್ ಆಗ್ಬಿಡುತ್ತೆ. ಸರಿನಾ? ಶಿವಾನಿ ಹೇಳು, ಶಿವಾನಿ ಹೇಳು. ಏಯ್, ಯಾಕೆ ನಗ್ತಿದ್ಯಾ? ಶಿವಾನಿ, ನಿನ್ನೆ ಕೇಳ್ತಿರೋದು. ನಿನ್ ಪಾಡಿ ನೀನ್ ನಗ್ತಾ ಇದೀಯಾ? ಏನೋ ಬರೀತಾ ಇದೀಯಾ ಅನ್ಸುತ್ತೆ. ಹೋಗಮ್ಮ, ನನಗ್ ನಾಚಿಕೆ ಆಗುತ್ತೆ. ಅಯ್ಯ, ನಾಚಿಕೆ ಆಗೋವಂಥದ್ದು ಏನಾಗಿದೆ? ಶಿವಾನಿ ನಿನ್ನೆ ಕೂಗ್ತಾ ಇರೋದು. ರಾಜೇಶ್ವರಿ, ಯಾಕೆ ಹೀಗೇನಾಯ್ತು? ಯಾಕೆ ಕೂಕೋತಾ ಇದೆಯಾ? ಅಲ್ಲ, 2 ನಿಮಿಷ ಆಗಿಲ್ಲ ನಾನು ಹೋಗಿ ಆಗ್ಲೇ ಜಗಳ ಮಾಡ್ಕೊಂಡ್ಬಿಟ್ರ ನೀವಿಬ್ರು? ಅತ್ತೆ, ಇಲ್ಲಿ ನೋಡಿ. ಇದೇನೇ ಇದು? ಹೆಣ್ಣು ಗಂಡನ ಹೆಸರನ್ನ ಹೊಡೆದಾಕಿ ಶಿವಾನಿ ಸೂರ್ಯ ಅಂತ ಬರ್ಕೊಂಡಿದ್ದಾಳೆ. ಅಷ್ಟು ಅರ್ಥ ಆಗ್ಲಿಲ್ವತ್ತೆ? ಸೂರ್ಯ ವರ್ಸ ಶಿವಾನಿ ಅಂತ ಬರ್ಕೊಂಡಿದ್ದಾಳೆ. ಅವಳು ಮದುವೆ ಅಂತ ಆದ್ರೆ ಸೂರ್ಯನೇ ಅಂತ ಇದಕ್ಕೆ ಅರ್ಥ. ಅದಕ್ಕೆ ಎಲ್ಲ ಲಗ್ನ ಪತ್ರಿಕೆಯಲ್ಲಿ ಅವರಿಬ್ರು ಹೆಸರು ಬರ್ಕೊಂಡಿದ್ದಾಳೆ. ಇದ್ಯಾಕೋ ತುಂಬಾ ಅತಿ ಆಯ್ತು ಕಣೆ. ಅಲ್ಲ ಅತ್ತೆ, ನಮ್ ಪಕ್ಕ ಕುತ್ಕೊಂಡು ಇಷ್ಟೆಲ್ಲ ಆಟ ಆಡ್ತಿದ್ದಾಳಲ್ಲ, ಎಷ್ಟು ಕೊಬ್ಬಿರ್ಬಿಡ ಅವಳಿಗೆ. ಇರಿ, ಮಾಡ್ತೀನಿ. ಬೇಡ ರಾಜೇಶ್ವರಿ, ಸುಮ್ಮನೆ ಇದ್ದು ಬಿಡು. ಈಗ ಅವಳನ್ನ ಕರೆದು ಬುದ್ಧಿ ಹೇಳಕ್ ಹೋದ್ರೆ ಪ್ರಯೋಜನ ಆಗಲ್ಲ. ನಾನು ಅವಾಗ್ಲೇ ಏನು ಹೇಳಿದೆ ನಿನಗೆ? ಪ್ರತಿ ಒಂದು ವಿಷಯದಲ್ಲೂ ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಬಗೆಹರಿಸ್ಕೋಬಾರ್ದು. ಬೆಳೆಯೋ ಮಕ್ಕಳ ಜೊತೆ ಸಮಾಧಾನವಾಗಿ ಮಾತಾಡಬೇಕು. ಈಗ ವಿಚಾರನ ಇಲ್ಲಿಗೆ ಬಿಟ್ಬಿಡು. ನಿನ್ನ ಗಂಡ ಮುನೀಂದ್ರ ಬರಲಿ, ಆಮೇಲೆ ಎಲ್ಲ ಕೂತ್ಕೊಂಡು ಇತ್ಯರ್ಥ ಮಾಡೋಣ. ಅತ್ತೆ, ಇವಳು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನಮಗ್ ಕುತ್ಕೊಂಡು ಮಾತಾಡೋ ಅವಕಾಶ ಕೊಡಲ್ಲ ಅಂತ ಅನಿಸ್ತಾ ಇದೆ. ಹಾಗೆಲ್ಲ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಕಣೆ. ಮೊದಲು ಈ ಮದುವೆ ಕಾರ್ಡ್ಗಳನ್ನೆಲ್ಲ ಬಚ್ಚಿಡ್ಬೇಕು. ಇದೇನಾದ್ರೂ ನಿಮ್ಮ ಮಾವನ ಕಣ್ಣಿಗೆ ಬಿದ್ದರೆ ದೊಡ್ಡ ರಗಳೆನೇ ಆಗ್ಬಿಡುತ್ತೆ. ಮೊದ್ಲು ಇದನ್ನ ಸುಟ್ಟಾಕ್ಬಿಡ್ತೀನಿ. ನಗು ನಗು, ಎಲ್ಲ ವಿಷಯ ತಿಳಿಸಿದ್ದೀನಿ. ಅತ್ತೆ, ನೀವ್ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಇಷ್ಟಕ್ಕೂ ಕೋಪ ಮಾಡ್ಕೊಳ್ಬೇಕಾಗಿರೋದು ನಾವು ಅವಳಿಗೆ ಇರೋ ವಿಚಾರನ ಹೇಳಿದ್ರೆ ಅದು ತಪ್ಪೇ? ತಪ್ಪೆ ಹೇಳಿ ಅಂದ್ರೆ ತಪ್ಪೆ.